ಸ್ವತಂತ್ರ ಸಮಾನತೆ ಭಾತೃತ್ವ ಪ್ರಜಾಪ್ರಭುತ್ವಕ್ಕಾಗಿ ಮಾನವ ಸರಪಳಿ ಶಿವಲೀಲಾ ವಿನಯ್ ಕುಲಕರ್ಣಿ ಚಾಲನೆ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡ ಕಿತ್ತೂರು ತಾಲೂಕಿನ ತೇಗೂರು ಗ್ರಾಮದಿಂದ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವದ ಪ್ರಜಾಪ್ರಭುತ್ವಕ್ಕಾಗಿ ಮಾನವ ಸರಪಳಿಯನ್ನ ಶಿವಲೀಲಾ ವಿನಯ್ ಕುಲಕರ್ಣಿರವರು ಚಾಲನೆ ನೀಡಿ ಮಾತನಾಡಿದರು. ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಜಿಲ್ಲಾ ಆಸ್ಪತ್ರೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ತೇಗೂರು ಗ್ರಾಮದಿಂದ ಪ್ರಾರಂಭಿಸಿ ಕೋಟೂರು, ಬೇಲೂರು, ಅರವಟ್ಗಿ, ರಾಮಾಪುರ, ಕುರ್ಬಗಟ್ಟಿ, ಹಂಗರ್ಕಿ, ಲೋಕೂರ್, ಅಳ್ಳಾವರ, ಕುಂದಗೋಳ ತಾಲೂಕಿನ ಸಂಶಿ ಗ್ರಾಮದ ಆಶಾ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕಿಯರು, ವಿವಿಧ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಮಹಿಳಾ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಸಿಬ್ಬಂದಿಗಳು ಭಾಗವಹಿಸಿದ್ದರು. ಮಾನವ ಸರಪಳಿಯಲ್ಲಿ ಭಾಗವಹಿಸಿದವರನ್ನ ಮಾತನಾಡಿಸೋಣ ಬನ್ನಿ. ಸಂವಿಧಾನದ ಪೀಠಿಕೆಯಲ್ಲಿರುವ ಸಮಾನತೆ, ಭ್ರಾತೃತ್ವ ಭಾವನೆ ಮತ್ತು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡುವ ಸಲುವಾಗಿ ಕರ್ನಾಟಕ ಸರ್ಕಾರದವರು ಈ ಒಂದು ಎಲ್ಲ ಶಾಲೆಗಳಿಂದ ಉತ್ತರದ ಬೀದರ್ನಿಂದ ದಕ್ಷಿಣದ ಚಾಮರಾಜನಗರದವರೆಗೆ ಮಾನವ ಸರಪಳಿಯನ್ನ ನಿರ್ಮಿಸಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸುವ ಸಲುವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಕಿತ್ತೂರು ತಾಲೂಕಿನ ಎಲ್ಲ ಶಾಲೆಗಳ ಮಕ್ಕಳು ಮತ್ತು ಎಲ್ಲರೂ ಇಲ್ಲಿ ಆಗಮಿಸುವುದರಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳ್ಳಲಿದೆ. ಧನ್ಯವಾದ. ನನ್ನ ಹೆಸರು ಶ್ರೇಯಾ ಜುಲ್ಪಿ. ನಾನು ಸರ್ಕಾರಿ ಪ್ರೌಢಶಾಲೆ ಹಿರೇನಂದಿಹಳ್ಳಿಯಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನದ ಅಂಗವಾಗಿ ಇಂದು ನಮ್ಮ ಕರ್ನಾಟಕ ಸರ್ಕಾರದವರು ಉತ್ತರದ ಬೀದರ್ನಿಂದ ದಕ್ಷಿಣದ ಚಾಮರಾಜನಗರದವರೆಗೆ ಸಂವಿಧಾನದ ಪೀಠಿಕೆಯಲ್ಲಿರುವಂಥ ಸಮಾನತೆ, ಭಾತೃತ್ವ, ರಾಷ್ಟ್ರೀಯ ಭಾವೈಕ್ಯತೆಯನ್ನು ಉಂಟು ಮಾಡುವುದಕ್ಕಾಗಿ ಇಂದು ಮಾನವ ಸರಪಳಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಉದ್ದೇಶ ನಮ್ಮಲ್ಲಿ ಐಕ್ಯತೆ ಉಂಟಾಗಬೇಕು, ನಾವೆಲ್ಲ ಒಂದೇ ಅನ್ನುವಂಥ ಭಾವನೆ ಬರಬೇಕು. ಸಂವಿಧಾನದ ಪೀಠಿಕೆಯಲ್ಲಿರುವಂಥ ಎಲ್ಲ ಅಂಶಗಳು ನಮ್ಮ ಜೀವನದೊಳಗೆ ರೂಢಿಯಾಗಿ ದೇಶದ ಅಭಿವೃದ್ಧಿಯೊಳಗೆ ವಿಶ್ವಸಂಸ್ಥೆಯ ಮುಖ್ಯ ಉದ್ದೇಶ ಆದಂಥ ಜಾಗತಿಕ ಒಂದು ಶಾಂತಿಯನ್ನು ನಿರ್ಮಾಣ ಮಾಡುವುದಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಘನ ಸರ್ಕಾರವು ಸಹಿತ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕೇವಲ ಶಾಲಾ ವಿದ್ಯಾರ್ಥಿಗಳಷ್ಟೇ ಅಲ್ಲ, ಪ್ರತಿಯೊಬ್ಬ ನಾಗರಿಕರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ದೇಶ, ರಾಜ್ಯ ಮತ್ತು ವಿಶ್ವಸಂಸ್ಥೆಯೊಳಗೆ ಒಂದು ಒಗ್ಗಟ್ಟು ಉಂಟಾಗಿ ದೇಶದೊಳಗೆ ಒಂದು ಶಾಂತಿ ನೆಲೆಸಲಿ ಅನ್ನುವಂಥ ಉದ್ದೇಶಕ್ಕಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸರ್, ನಮ್ಮ ಹೆಸರು ಬಸವರಾಜ್ ಬಿದ್ರಿ ಅಂತ, ಸರ್ಕಾರಿ ಪ್ರೌಢಶಾಲೆ ಹಿರೇನಂದಿಹಳ್ಳಿಯ ಮುಖ್ಯೋಪಾಧ್ಯಾಯರು. ಸರ್, ನಮಸ್ಕಾರ. ಇವತ್ತು ಸೆಪ್ಟೆಂಬರ್ 15 ವಿಶ್ವ ಪ್ರಜಾಪ್ರಭುತ್ವ ದಿನವನ್ನ ಆಚರಿಸಕ್ಕಂತ ಹೇಳಿ ಈಗ ನಮ್ಮ ಸರ್ಕಾರ ಎಲ್ಲ ಇಲಾಖೆಗಳನ್ನ ಒಳಗೊಂಡು ಇವತ್ತು ಮಾನವ ಸರಪಳಿ ಮಾಡಿ ಇದನ್ನ ವಿಶ್ವ ದಾಖಲೆಯನ್ನ ಮಾಡುವ ನಿಟ್ಟಿನಲ್ಲಿ ಇವತ್ತು ಎಲ್ಲ ಇಲಾಖೆಯ ಸಿಬ್ಬಂದಿಗಳನ್ನ ಹಾಗೇನೆ ಶಾಲೆಯ ಹಾಗೂ ಕಾಲೇಜಿನ ಏನು ವಿದ್ಯಾರ್ಥಿಗಳನ್ನ ಇವತ್ತು ಮಾನವ ಸರಪಳಿಯನ್ನ ಮಾಡಿ ವಿಶ್ವ ದಾಖಲೆಯನ್ನ ಮಾಡಕ್ಕಂತ ಹೇಳಿ ಇವತ್ತು ಇಲ್ಲಿ ಬೆಳಿಗ್ಗೆ 9:30ಯಿಂದ ಎಲ್ಲ 31 ಜಿಲ್ಲೆಗಳಲ್ಲಿ 2500 ಕಿಲೋಮೀಟರ್ ಮಾನವ ಸರಪಳಿಯನ್ನ ಮಾಡುವ ನಿಟ್ಟಿನಲ್ಲಿ ಎಲ್ಲರನ್ನೂ ಕರ್ಕೊಂಡು ಇವತ್ತು ಹಬ್ಬದ ವಾತಾವರಣದಲ್ಲಿ ಇವತ್ತು ವಿಶ್ವ ಪ್ರಜಾಪ್ರಭುತ್ವ ದಿನವನ್ನ ಆಚರಿಸುವಂಥದ್ದು. ಇಲ್ಲಿ ಎಲ್ಲರೂ ಬಹಳ ಹುರುಪಿನಿಂದ ಹಾಗೂ ಎಲ್ಲ ಸಿಬ್ಬಂದಿಗಳು ಆಮೇಲೆ ಏನು ಯುವಕರು ಇವತ್ತು ಇಲ್ಲಿ ಕಾರ್ಯಕ್ರಮವನ್ನ ಶುರು ಮಾಡುವಂಥದ್ದನ್ನ ಇಲ್ಲಿ ಏನು ಮತ್ತು ನಮ್ಮ ತೇಗೂರು ಬಾರ್ಡರ್ನಲ್ಲಿ ಇವತ್ತು ಚಾಲನೆಯನ್ನ ಕೊಡುವಂಥದ್ದನ್ನ ಕಾರ್ಯಕ್ರಮವನ್ನು ಇಟ್ಕೊಂಡಿವಿ. ಆಫೀಸರ್ ಸೂಪರ್ ಇಂಜಿನಿಯರ್ ಹುಬ್ಳಿಧಾರವಾಡ ಮಹಾನಗರ ಪಾಲಿಕೆ ಇದನ್ನ ಪ್ರಜಾಪ್ರಭುತ್ವದ ಉತ್ಸವಕ್ಕೋಸ್ಕರ ನಾವು ಇಲ್ಲಿ ಅಸೆಂಬಲ್ ಆಗಿದ್ವಿ. ಬೆಳಗ್ಗೆ 7 ಗಂಟೆಯಿಂದನೇ ಎಲ್ಲ ನಮ್ಮ ಸಂಘಗಳು, ಸಂಸ್ಥೆಗಳು, ಜನಗಳು, SHG ಗ್ರೂಪು, ಅಧಿಕಾರಿಗಳು, ಕಾಲೇಜು ಸ್ಟೂಡೆಂಟ್ಸು, NCC ಎಲ್ಲ ಜನಗಳು ಬಂದಿದ್ದಾರೆ. ಸೊ ಈಗ 9 ಗಂಟೆಗೆ ಮಾನವ ಸರಪಳಿ ನಿರ್ಮಾಣ ಆಗುತ್ತೆ. 9:30ಗೆ ನಾವು ಏನು ಲೈನಪ್ಪಲ್ಲಿ ಆಗಿ 9:45ಗೆ ಸಂವಿಧಾನದ ಘೋಷಣೆ ಪ್ರಮಾಣ ಓದುತ್ತೇವೆ. ನೆಕ್ಸ್ಟ್ 10 ಗಂಟೆಗೆ ಜೈ ಹಿಂದ್ ಕಾರ್ಯಕ್ರಮದ್ದು ಇದು ಮಾಡ್ತೇವೆ. ಸೊ 9:30ಯಿಂದ 10 ಗಂಟೆಗೆ ಈ ಕಾರ್ಯಕ್ರಮ ಇದೆ. ಅಂಗವಾಗಿ ಮಾನವ ಸರಪಳಿ ರಚನೆ ಇರುವುದರಿಂದ ನಾವು ಶ್ರೀಶಕ್ತಿ ಸಂಘದ ವತಿಯಿಂದ ಎಲ್ಲರೂ ಇಲ್ಲಿ ಆಗಮಿಸಿವ್ರಿ. ನನ್ನ ಹೆಸರು ಶೋಭಾ ಹುಣಸಿಮರದ ಅಂತ ಹೇಳಿ. ಸರ್ಕಾರದ ನಿರ್ದೇಶನದ ಅನ್ವಯ ಇವತ್ತಿನ ದಿವಸ ಪ್ರಜಾ ರಾಜ್ಯೋತ್ಸವದ ದಿನಾಚರಣೆ ಅಂಗವಾಗಿ ಮಾನವ ಸರಪಳಿಯನ್ನು ರಚನೆ ಮಾಡಬೇಕಾಗಿದ್ದು
ನಾವೆಲ್ಲರೂ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಸ್ವಸಹಾಯ ಸಂಘದ ಸದಸ್ಯರು, ಗ್ರಾಮಸ್ಥರನ್ನು ಎಲ್ಲರನ್ನು ಈ ಮಾನವ ಸರಪಳಿ ಮಾಡೋದಕ್ಕಾಗಿ ಇವತ್ತಿನ ದಿವಸ ಎಲ್ಲರನ್ನು ಕರೆದುಕೊಂಡು ಬಂದಿರ್ತೇವೆ. ಸುಮಾರು ನಮ್ಮಲ್ಲಿ ಗುಳಕೊಪ್ಪ ಗ್ರಾಮದಿಂದ ಒಂದು 500 ಜನ ಆಗ್ತಾರೆ. ನಾಮದೇವ್ ಭಟ್ಟಂಗಿರಿ, ಕಾರ್ಯದರ್ಶಿ, ಗ್ರಾಮ ಪಂಚಾಯತ್ ತೇಗೂರು. ಇವತ್ತ ನಾವು ನಮ್ಮ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಅತಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ. ಇದರಲ್ಲಿ ನಮ್ಮ ಹಂಗರಕಿ ಗ್ರಾಮ ಪಂಚಾಯಿತಿಯ ಎಲ್ಲ ಜನಪ್ರತಿನಿಧಿಗಳು, ಸಾರ್ವಜನಿಕರು, ಆಶಾ ಅಂಗನವಾಡಿ ಕಾರ್ಯಕರ್ತೆಯರು, ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ಹಾಗೂ ಮಹಿಳಾ ಒಕ್ಕೂಟದ ಅಧ್ಯಕ್ಷರು, ಸಹ ಸದಸ್ಯರು, ನಮ್ಮ ಗ್ರಂಥಾಲಯದ ಮೇಲ್ವಿಚಾರಕರು ಎಲ್ಲರೂ ಕೂಡಿಕೊಂಡು ನಾವು ಬೆಳಗ್ಗೆ ನಮ್ಮ ಹಂಗರಕಿ ಗ್ರಾಮ ಪಂಚಾಯಿತಿಯಿಂದ ಈ ಒಂದು ನಮಗೆ ನಿಗದಿಪಡಿಸಿದಂಥ ಕಿಲೋಮೀಟರ್ 5ರಿಂದ 6ನೇ ಕಿಲೋಮೀಟರ್ವರೆಗೆ ಎಲ್ಲರೂ ಇಲ್ಲಿ ಸೇರ್ಕೊಂಡಿದ್ದೇವೆ. ಇಲ್ಲಿ ಸೇರಿಕೊಂಡು ಮೊದಲು ನಮ್ಮ ಎಲ್ಲ ಜನರಿಗೆ ನಾಷ್ಟ ಮಾಡಿಸಿ ನಂತರ ನಾವು ಮಾನವ ಸರಪಳಿಯನ್ನು ನಿರ್ಮಾಣ ಮಾಡಿ ಆ ನಿರ್ಮಾಣ ಕಾರ್ಯದ ಮುಗಿದ ನಂತರ ನಮ್ಮ ಸಂವಿಧಾನ ಪೀಠಿಕೆ ಹಾಗೂ ಜೈ ಹಿಂದ್ ಜೈ ಕರ್ನಾಟಕ ಘೋಷಣೆಯೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಿದ್ದಕ್ಕೆ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ವಿವಿಧ ಹಂತದ ನಮ್ಮ ಪದಾಧಿಕಾರಿಗಳು, ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಎಲ್ಲರಿಗೂ ವಂದನೆಯನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಹಿಂದ್ ಜೈ ಕರ್ನಾಟಕ. ನಮ್ದು 500 ಜನ ಸೇರಿತ್ತು. ಸರ್ಕಾರದ ಆದೇಶದಂತೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನ ನಾವು ಅತಿ ಒಂದು ವಿಜೃಂಭಣೆಯಿಂದ ಆಚರಿಸಿದ್ದೀವಿ. ನಮ್ಮ ಕರೆಗೆ ಒಕ್ಕಟ್ಟು ನಮ್ಮ ಗ್ರಾಮದ 3 ಗ್ರಾಮದ ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಮತ್ತು ಏನು ನಮಗೆ ಸರ್ಕಾರ ನಿಗದಿ ಮಾಡಿದ ಸ್ಥಳದಲ್ಲಿ ನಾವು ಒಂದು 500 ಜನಸಂಖ್ಯೆಯನ್ನ ಸೇರಿಸಿ ಈ ಒಂದು ಮಾನವ ಸರಪಳಿ ನಿರ್ಮಾಣ ಮಾಡಿ ಈ ಒಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನ ನಾವು ಯಶಸ್ವಿಗೊಳಿಸಿದ್ವಿ. ವಿಠಲ್ ಪೂಜಾರ್, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಹಂಗರಕಿ. ಎಚ್ ಸಿ ತಳವಾರ ಅಂತ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು, ಗ್ರಾಮೀಣ ಕುಡಿಯುವ ನೀರು ಉಪಯೋಗ, ಧಾರವಾಡ. ಇವತ್ತಿನ ದಿವಸ ನಾವು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿವಸನ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಈಗ ನಮ್ಮ ಜೊತೆಗೆ ಎಲ್ಲ ಸಿಬ್ಬಂದಿಗಳು ಹಾಗೂ ಗ್ರಾಮ ಪಂಚಾಯತಿಯ ಸಿಬ್ಬಂದಿಗಳು ಮತ್ತು ಜೊತೆಗೆ ಏನು ನಮಗೆ ನಿಗದಿತ ಕಿಲೋಮೀಟರ್ದಲ್ಲಿ ನಮಗೆ ಹಂಚಿಕೆ ಮಾಡಿ ಕೊಟ್ಟಿದ್ದಾರೆ. ನಾನು 5ನೇ ಕಿಲೋಮೀಟರ್ದಿಂದ 10ನೇ ಕಿಲೋಮೀಟರ್ವರೆಗೆ ಎಲ್ಲ ಜನರಿಗೆ ನಾವು ಕುಡಿಯುವ ನೀರನ್ನು ಪ್ರತಿ 100 ಮೀಟರ್ಗೆ ಅಂತರದಲ್ಲಿ 3 ಕ್ಯಾನ್ಗಳ ವ್ಯವಸ್ಥೆ ಜೊತೆಗೆ ಒಟ್ಟಾರೆ 5 ಕಿಲೋಮೀಟರ್ವರೆಗೆ 150 ಕ್ಯಾನ್ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಮಾಡಿ ಎಲ್ಲ ಜನರಿಗೆ ನಾವು ನೀರಿನ ವ್ಯವಸ್ಥೆ ಮಾಡಿದ್ದೇವೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಇನ್ನೂ ಪಾಲ್ಗೊಂಡಂಥ ವಿವಿಧ ಹಂತದ ಅಧಿಕಾರಿಗಳು ಎಲ್ಲರೂ ಸೇರಿ ಈ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿವಸವನ್ನು ಯಶಸ್ವಿಯಾಗಿ ನಿರ್ವಹಿಸ್ತಾರೆ ಅಂತ ನಾನು ಈ ಮೂಲಕ ಹೇಳಕ್ಕೆ ಇಚ್ಛೆಪಡ್ತೇನೆ. ಎಚ್ ಸಿ ತಳವಾರ ಅಂತ AW. ಇವತ್ತು ವಿಶ್ವ ಪ್ರಜಾಪ್ರಭುತ್ವ ದಿನವನ್ನು ಆಚರಿಸ್ತಾ ಇದ್ದೀವಿ. ಇವತ್ತು 50 ಕಿಲೋಮೀಟರ್ ಈ ಒಂದು ಮಾನವ ಸರಪಳಿಯನ್ನ ಮಾಡುವ ಮೂಲಕ ಆಚರಿಸ್ತಾ ಇದ್ದೀವಿ. ಏನಾಗಿದೆ ಅಂದ್ರೆ ಎಲ್ಲ ಗ್ರಾಮಗಳಿಂದ, ಶಹರದಿಂದ ಮತ್ತು ಎಲ್ಲ ಶಾಲಾ ವಿದ್ಯಾರ್ಥಿಗಳು ಮತ್ತು ಸ್ವಸಹಾಯ ಸಂಘಗಳು ಮತ್ತು ಗ್ರಾಮಸ್ಥರು ಎಲ್ಲರೂ ಎಲ್ಲ ಸಾಕಷ್ಟು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವ್ರಿಗೆ ಬೇಕಾದಂಥ ನೀರಿನ ವ್ಯವಸ್ಥೆ ಮತ್ತು ಉಪಹಾರದ ವ್ಯವಸ್ಥೆಯನ್ನು ಕೂಡ ಎಲ್ಲ ಮಾಡಲಾಗಿದೆ. ಎಲ್ಲ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಎಲ್ಲರೂ ಒಗ್ಗಟ್ಟಿನಿಂದ ಈ ಒಂದು ತೇಗೂರಿಂದ ಮಾವಿನಕೊಪ್ಪದವರೆಗೆ ಈ ಒಂದು ಮಾನವ ಸರಪಳಿಯನ್ನ ಮಾಡ್ತಾ ಇದ್ದೀವಿ. ಒಂದು ಸಿದ್ದಪ್ಪ ಐರಣಿ. ನಾವು ಧಾರವಾಡ ಗ್ರಾಮೀಣ ಅಳ್ಳಾವರ ಏವಲಯ. ನಾನು ಅಂಗನವಾಡಿ ಕಾರ್ಯಕರ್ತೆ ಗೀತಾ ವಿಜಯಕುಮಾರ್ ಕೌಜಲ್ಗಿ. ಇವತ್ತು ಪ್ರಜಾಪ್ರಭುತ್ವದ ದಿನದ ಅಂಗವಾಗಿ ನಾವೆಲ್ಲ ಒಗ್ಗಟ್ಟಿನಿಂದ ಇದ್ದೇವೆ. ನಾವೆಲ್ಲರೂ ಒಂದು ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳ ಆಡಳಿತ ಸರ್ಕಾರವನ್ನು ತೋರ್ಸಾಕ ನಾವು ಇವತ್ತು ಮಾನವ ಸರಪಳಿ ರಚಿಸಾಕ ಮುಂಜಾನೆ 7 ಗಂಟೆಯಿಂದ ಇಲ್ಲಿವರೆಗೆ ನಾವು ಮಾನವ ಸರಪಳಿಯಿಂದ ನಮ್ಮ ಒಗ್ಗಟ್ಟನ್ನು ಎತ್ತಿ ತೋರಿಸಿದ್ದೇವೆ ಅಂತ ಹೇಳಕ ನಾವು ಹೆಮ್ಮೆ ಪಡ್ತೇವೆ. ಇದೊಂದು ಸರ್ಕಾರದ ಉತ್ತಮ ಒಂದು ಕಾರ್ಯ ಅಂತ ಶ್ಲಾಘನೀಯವಾಗಿ ನಾವೆಲ್ಲರೂ ಖುಷಿಯಿಂದ ಒಂದು ಹೆಮ್ಮೆಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡೇವೆ ಅಂತ ಹೇಳಕ ನಮ್ಗೆ ತುಂಬಾ ಹೆಮ್ಮೆ ಅನಿಸುತ್ತದೆ ಅಂತ. ನಮಸ್ಕಾರ. ವಿಜಯಕುಮಾರ್ ಕೌಜಲ್ಗಿ. ಇವತ್ತಿನ ಈ ಶುಭ ಮುಹೂರ್ತದಲ್ಲಿ ಇವತ್ತಿನ ನಮ್ಮ ಭಾರತ ದೇಶದ ಸಂವಿಧಾನದ ಬಗ್ಗೆ ಒಂದು ಇವತ್ತಿನ ಕಾರ್ಯಕ್ರಮ ಏನಪ್ಪ ಅಂದ್ರೆ ಇವತ್ತು ಎಲ್ಲ ಒಂದು ನಮ್ಮ ಪ್ರಜಾಪ್ರಭುತ್ವದ ಅಂತಾರಾಷ್ಟ್ರೀಯ ಒಂದು ದಿನಾಚರಣೆಯ ಬಗ್ಗೆ ಇವತ್ತು ಭಾಳ ಒಂದು ಉತ್ತಮದಿಂದ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗೆ ಇವತ್ತು ನಮ್ಮ ಎಲ್ಲ ಕೋಟೂರು ಗ್ರಾಮ ಪಂಚಾಯತಿ ಮತ್ತು ನಮ್ಮದು ಕುರುಬಟ್ಟಿ ಪಂಚಾಯತಿ ಒಂದು ನಮ್ಮ ಸಾಕಳಿ
ಒಂದು ಉಮೇಶದಿಂದ ಒಳ ಭಾಳ ಚಂದ ನಾವು ನಡೆಸಿದೆವು. ಭಾಳ ಚಂದ ಇದು ಕಾರ್ಯಕ್ರಮ. ಒಂದು ಆತ್ಮ ಸಂತೋಷದಿಂದ ಒಂದು ಭಾಳ ಚಂದ ಬಂದತಿ. ಇದರಂಥ ಒಂದು ನಮ್ಮ ದೇಶದೊಳಗೆ ಇದು ಚಲೋ ಆಗಲಿ ಅಂತೇಳಿ ನಾವು ಈ ಪರಿವರ್ತನೆ ಚಂದ ಬರಲಿ ಅಂತೇಳಿ ನಾವು ಇವತ್ತು ತಿಳಿಸ್ತಾ ಇವತ್ತು ನಮ್ಮ ಮಾತುಗಳನ್ನ ಮುಗಿಸ್ತಾ ಇದ್ದೆವು. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಹೆಸರು ಬಸವರಾಜಿ ಅಡಿಯಪ್ಪ ಒಕ್ಕುಂದ, ಸಾಕಿನ ಕುರುಗಟ್ಟಿ. Sorry, it's DJ. ನಾನು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕುರುಬಗಟ್ಟಿ. ನಾವಿಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿವಸದ ಅಂಗವಾಗಿ ಸರ್ಕಾರದ ನಿರ್ದೇಶನದ ಮೇರೆಗೆ ಕುರುಬಗಟ್ಟಿ ಗ್ರಾಮ ಪಂಚಾಯಿತಿಯಿಂದ ನಾವಿಲ್ಲಿ ಪ್ರಜಾಪ್ರಭುತ್ವದ ದಿವಸದ ಆಚರಣೆ ಸಲುವಾಗಿ ನಾವು ಇಲ್ಲೆಲ್ಲರೂ ಸೇರಿದ್ದೀವಿ. ನಮ್ಮ ಗ್ರಾಮ ಪಂಚಾಯಿತಿಯಿಂದ 3 ಹಳ್ಳಿಯಿಂದ ಸೇರಿ ನಾವು 500 ಜನ ಇಲ್ಲಿ ನಾವು ಈ ಸಭೆಯಲ್ಲಿ ಭಾಗವಹಿಸಿದ್ದೀವಿ. ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಆಶಾ, ಅಂಗನವಾಡಿ ಕಾರ್ಯಕರ್ತರು, ಸ್ವಸಹಾಯ ಸಂಘದವರು, ಎಲ್ಲ ಸಾರ್ವಜನಿಕರು ಸೇರಿ ನಾವು ಈ ಒಂದು ಹಬ್ಬದಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದೀವಿ. ನಾಗರತ್ನ ಎಚ್ ತಪ್ಪೇಲಿ ಅಂಥೇಳಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕುರುಬಗಟ್ಟಿ. ನಮ್ಮ ಹೆಸರು ಅಶೋಕ್ ಜೋಡಟ್ಟಿ ಅವರಂತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು. ಈ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ಇವತ್ತು ಮಾನವ ಸರಪಳಿಯ ದಿನಾಚರಣೆಯನ್ನು ಕರ್ನಾಟಕ ಸರ್ಕಾರ ಹಮ್ಮಿಕೊಂಡೈತಿ. ಅದರ ಜೊತೆ ನಾವೆಲ್ಲ ಅದಕ್ಕೆ ಕೈ ಜೋಡಿಸ್ಕೆಸ ಒಂದು ಪ್ರೀತಿ, ವಾತ್ಸಲ್ಯ ಮತ್ತು ಸಮಾನತೆ, ಶಿಕ್ಷಣ ಇದಕ್ಕೆಲ್ಲ ಒತ್ತು ಕೊಡುವ ನಿಟ್ಟಿನಲ್ಲಿ ಒಂದು ರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆನ ಒಂದು ಐತಿಹಾಸಿಕ ದಿನ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಇದೊಂದು ವರ್ಲ್ಡ್ ರೆಕಾರ್ಡ್ ಆಗುವಂಥ ಒಂದು ಕಾರ್ಯಕ್ರಮ. ಎಲ್ಲರಿಗೂ ಒಂದು ಅನುಕೂಲ ಆಗಲಿ, ಸಮಾನತೆಯ ಬಗ್ಗೆ, ಶಿಕ್ಷಣ ಬಗ್ಗೆ, ಇನ್ನುಳಿದ ಸರ್ಕಾರದ ಸವಲತ್ತುಗಳ ಬಗ್ಗೆ ಎಲ್ಲರಿಗೂ ಅರಿವು ಮೂಡಿಸುವಂಥ ಒಂದು ದೊಡ್ಡ ಕಾರ್ಯಕ್ರಮ ಇದಾಗಿದೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದಾರೆ ಕರ್ನಾಟಕ ಸರ್ಕಾರದಿಂದ. ಅದಕ್ಕೆ ನಾವು ಅಳ್ನಾವರ ತಾಲೂಕಿನ ಹೊನ್ನಾಪುರ ಗ್ರಾಮ ಪಂಚಾಯತ್ ವತಿಯಿಂದ ಒಂದು 50ರಿಂದ 100 ಜನದವರೆಗೂ ನಾವು ಇಲ್ಲಿ ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದೀವಿ. ಇವತ್ತು ಬೀದರಿಂದ, ಚಾಮರಾಜನಗರದಿಂದ ಬೀದರ್ವರೆಗೂ ಮಾನವ ಸರಪಳಿ ಏರ್ಪಡಿಸಿದ್ದಾರೆ. ಇದರಿಂದ ಎಲ್ಲ ಸರ್ಕಾರದವರು ಎಲ್ಲರಿಗೂ ಸಮಾನತೆ ಇರಲಿ, ಪ್ರಜಾಪ್ರಭುತ್ವದ ಬಗ್ಗೆ ಎಲ್ಲರಿಗೂ ಅರಿವು ಮೂಡಿಸ್ಲಿ ಅನ್ನೋ ಕಾರಣಕ್ಕೆ ಇದೊಂದು ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಆಚರಿಸ್ತಾರೆ. ಇದಕ್ಕೆಲ್ಲ ಇದನ್ನೆಲ್ಲ ಇವತ್ತು ನಾವು ಹಮ್ಮಿಕೊಂಡಿದ್ದಕ್ಕೆ ನಮಗೆಲ್ಲ ತುಂಬ ಖುಷಿ ಐತಿ. ಮತ್ತು ಅದ್ರಾಗ ಪಾಲ್ಗೊಳ್ಳಕ್ಕೆ ನಾವು ನಮ್ಮ ಪಂಚಾಯತ್ ವತಿಯಿಂದನೂ ಎಲ್ಲ ಜನರಿಗೆ, ಸ್ವಸಹಾಯ ಸಂಘದವ್ರು ಇರ್ಬೋದು, ಎಲ್ಲರನ್ನೂ ಕೂಡ ಕರ್ಕೊಂಡು ಬಂದಿದ್ದೀವಿ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿವಸ ನಾವು ಪ್ರಜಾಪ್ರಭುತ್ವದ ಮಾನವ ಸರಪಳಿ ಕಾರ್ಯಕ್ರಮಕ್ಕೆ ಕುಂದಗೋಳ ತಾಲೂಕು ಸೌಂಸಿ ಸರ್ಕಲ್ ನಿಂತ ಆಗಮಿಸಿದ್ದೇವೆ. ಇಲ್ಲಿ ನಮಗೆ ಬಂದಿದ್ದಕ್ಕೆ ಭಾಳ ಪ್ರಜಾಪ್ರಭುತ್ವದ ಮಾನವ ಸರಪಳಿ ಮಾಡಿದ್ದಕ್ಕೆ ನಮಗೆ ಭಾಳ ಖುಷಿ ಆಯಿತು ಎಲ್ಲರಿಗೂ. ಮತ್ತು ಕುಂದಗೋಳ ತಾಲೂಕಿನಿಂದ ಭಾಳ ಜನ ನಾವು ಅಂಗನವಾಡಿ ಕಾರ್ಯಕರ್ತರು, ಸಹಾಯಕರು ಬಂದಿದ್ದೀವಿ. ಈಗ ನಮಗೇನಂದ್ರೆ ಸಿಗ್ನಳ್ಳಿದು ಇಲ್ಲಿಂದ ಆ್ಯಕ್ಚುಲಿ ಗ್ರಾಮದಿಂದ ಬಂದಾರಲ್ಲ ಜನ ಎಲ್ಲ ಮಾನವ ಸರಪಳಿ ಮಾಡಿದಾರಲ್ಲ. ನಮಗೇನಿಷ್ಟು ಇದು ಕ್ರಾಸಿಂದ ಯಾವ ಗಾಡಿ ಬರಲಾರ್ದಂಗೆ ಪ್ರೊಡಕ್ಷನ್ ಮಾಡಕ್ಕೆ ಹೇಳಿದ್ರು. ಮತ್ತು ಇಲ್ಲಿ ಗಾಡಿ ಬಂದು ಸ್ವಲ್ಪ ಸ್ಲೋ ಮಾಡಿಸಿ ಅದು ಕಾರ್ಯಕ್ರಮ ಆಗುತ್ತಾನ ನಾವೇನು ಪ್ರಜಾಪ್ರಭುತ್ವ ದಿನ ಆಚರಣೆ ಮಾಡಾಕ್ತೀವಲ್ಲ, ಎಲ್ಲ ಜನಕ್ಕೆ ಎಲ್ಲ ಪ್ರೊಡಕ್ಷನ್ ಮಾಡಿದ್ದೀವಿ ಗಾಡೀಲಿ. ಯಾಕಂದ್ರೆ ಇದು ಆ್ಯಕ್ಚುಲಿ ಆಕ್ಸಿಡೆಂಟ್ ಜೋನ್ ರೀ ಅದು. ಇಲ್ಲಿ ಸ್ವಲ್ಪ ಹೆಚ್ಚಿಗೆ ಪ್ರೊಟೆಕ್ಷನ್ ಕೊಟ್ವಿ ಮತ್ತು ಮುಗಿಸ್ಕೊಂಡೆಲ್ಲ ಅವ್ರು ಟಿಫಿನ್ ಮಾಡ್ಕೊಂಡೆಲ್ಲ ಹೋದ್ರು. ಅಷ್ಟೇ ಯಶಸ್ವಿಯಾಗಿ ಆಯಿತು. ಥ್ಯಾಂಕ್ ಯು. ನನ್ನ ಹೆಸರು ಪ್ರಭು ಅಂತ ಹೇಳಿದ್ರು. ರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಹ್ಯೂಮನ್ ಚೈನ್ ಫಾರ್ಮೇಷನ್ ಅಲ್ಲಿ ನಮ್ಮ ಆರೋಗ್ಯ ಇಲಾಖೆಯಿಂದ ಸುಮಾರು 1500 ಜನರು ಪಾರ್ಟಿಸಿಪೇಟ್ ಮಾಡಿದ್ರು. ಅದರಲ್ಲಿ ಮುಖ್ಯವಾಗಿ ಅಂದ್ರೆ ಆಶಾ ಕಾರ್ಯಕರ್ತೆಯರು, ನಮ್ಮ ಎಲ್ಲ ಹೆಲ್ತ್ ಸಿಬ್ಬಂದಿ, ಆಮೇಲೆ ವಿವಿಧ ನರ್ಸಿಂಗ್ ಕಾಲೇಜ್ ಸಿಬ್ಬಂದಿ, ಆಮೇಲೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ದಿಂದ ಪ್ಯಾರಾಮೆಡಿಕಲ್ ಕಾಲೇಜು, ಡಿಸ್ಟ್ರಿಕ್ಟ್ ಸರ್ಜನ್ನು, ಎಲ್ಲ ನಮ್ಮ ಇಲಾಖೆ ಎಲ್ಲ ತಾಲೂಕಾ ಹೆಲ್ತ್ ಆಫೀಸರ್ಸು, ಕಾರ್ಯಕ್ರಮ ಅನುಷ್ಠಾನಾಧಿಕಾರಿಗಳು, ಆಮೇಲೆ ಎಲ್ಲ ನಮ್ಮ ವಿವಿಧ ವೃಂದದ ಎಲ್ಲ ವೃಂದದ ಅಧಿಕಾರಿಗಳು ಎಕ್ಸೆಪ್ಟ್ ನಮ್ಮ ಯಾರು ಹಾಸ್ಪಿಟಲಲ್ಲಿ ಎಮರ್ಜೆನ್ಸಿ ಏನು ನೋಡ್ಕೋ ಸ್ಟಾಫ್ ನರ್ಸು, ಆಮೇಲೆ ಇವರು ಡಾಕ್ಟರ್ಸ್ ಅಷ್ಟು ಬಿಟ್ಟು ಉಳಿದವ್ರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಗೆ 10ರಿಂದ 11 ಕಿಲೋಮೀಟರ್ ಕೊಟ್ಟಿದ್ರು. ಸೊ ಅದರಲ್ಲಿ ಸಂಪೂರ್ಣವಾಗಿ ನಾವು ಹ್ಯೂಮನ್ ಚೇಂಜ್ ಮಾಡಿ ಈ ಒಂದು ದಿನಾಚರಣೆ ಯಶಸ್ವಿ ಆಗಿದೆ ಅಂತ ಹೇಳಕ್ಕೆ ಬಯಸ್ತೀನಿ. ಎಲ್ಲ ನರ್ಸಿಂಗ್ ಅವರೆಲ್ಲ ನಮ್ಮ ಸಹಕಾರ ಕೋರಿದ್ದಕ್ಕೆ ಎಲ್ಲ ನರ್ಸಿಂಗ್ ಕಾಲೇಜ್, ವಿವಿಧ ಕಿಮ್ಸ್ ಇರ್ಬೋದು, ತತ್ವದರ್ಶ, ಆಮೇಲೆ ಅಶೋಕ ಹಾಸ್ಪಿಟ್ಲು, ಶ್ರೇಯಾ, ನಂತರ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲು, ಆಮೇಲೆ SDM ಮೆಡಿಕಲ್ ಕಾಲೇಜಿನಿಂದ ನರ್ಸಿಂಗ್ ಸ್ಟೂಡೆಂಟ್ಸು,
ಅವರೆಲ್ಲರೂ ಭಾಗವಹಿಸಿದ್ರು. ಸೊ ಅವರೆಲ್ಲರಿಗೂ ನಾನು ಇದ್ರ ಮುಖಾಂತರ ಧನ್ಯವಾದಗಳನ್ನು ಹೇಳ ಬಯಸ್ತೇನೆ. ನಾನು ಡಾಕ್ಟರ್ ಶಶಿ ಪಾಟೀಲ್, DHO ಧಾರವಾಡ. ಇದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಮಾನವ ಸರಪಳಿಯ ಕಾರ್ಯಕ್ರಮದಲ್ಲಿ ನಮ್ಮ ಬೇಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲ ಸರ್ವ ಸದಸ್ಯರು ಹಾಗೂ ಮಹಿಳಾ ಸಂಘ ಸದಸ್ಯರು, ಅಂಗನವಾಡಿ ಆಶಾ ಕಾರ್ಯಕರ್ತರು ಹಾಗೂ ಗ್ರಾಮದ ಗುರು ಹಿರಿಯರು ಒಟ್ಟಾರೆ ಒಂದು 1000-1200 ಜನ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಈ ಬೇಲೂರು ಸರ್ಕಲ್ನಲ್ಲಿ ಇವತ್ತು ಭಾಗವಹಿಸಿ ಕಾರ್ಯಕ್ರಮ ಒಂದು ಯಶಸ್ವಿಯಿಂದ ನೆರವೇರಿಸಿದ ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇನೆ ಸರ್. ನಮ್ಮದು SR ಬೆಡ್ತೂರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ, ಬೇಲೂರು. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.